ಕಲಬುರಗಿ ಮಂದಿ ನಾವು ಯಾವತ್ತು ಹೊಲತ್ತೀವಿ ಒಂದು ದೇವಸ್ಥಾನ ನೋಡ್ಕೊಂಡು ಬರ್ಲಾಕ ಮಾಡಿದೇವೆ ಅಲ್ಲಿ ಮುಂದೆ ಹೋಗಿ ಸಿಗೋಣ. ಬಸ್ ಸ್ಟ್ಯಾಂಡ್ ನೋಡಿದೇವೆ. ಈಗ ಬಸ್ ಸ್ಟ್ಯಾಂಡ್ ಸೆನ್ಸೆನ್ಪೇ ಇದ್ದೀವಿ. ಬಸ್ ಸ್ಟ್ಯಾಂಡ್ ಬಲ್ಲಿ ಹೋಗಿ ಸಿಗೊಂಬರ್ರಿ. ಈಗ ಬಸ್ ಬಂದು ಬಸ್ಸಿಗೆ ಹೋಗ್ಬೇಕು. ಈಗ ಇಲ್ಲಿಂದ ಬಸ್ಸಿನಾಗೇನೋ ಏರಿವಿ. ಈಗ ಟಿಕೆಟ್ ತೊಗೊಂಡು ಮುಂದಿಂದೆಲ್ಲ ಹೇಳ್ತೀನಿ ಬರ್ರಿ, ಎಲ್ಲಿಗೆ ಹೋಗ್ಲತ್ತೀನಿ ಎಲ್ಲಿಗಿಲ್ಲ ಅಂತ. ಮೊದಲ ಈಗ ನಾಗವಾಡ್ಲಿಂದ ಮಾರ್ತಳಿ ಹೋಗ್ಬೇಕು. ಮಾರ್ತಳಿಲಿ ಮುರುಗೇಶ್ ಪಾಳ್ಯ ಅಂತ ಹೋಗ್ಬೇಕು. ಯಾಕಂದ್ರೆ ಮುರುಗೇಶ್ ಪಾಳ್ಯದಾಗ ದೇವಸ್ಥಾನ ಅದಂತ ಪರಮಾತ್ಮಂದು ಭಾರಿ ಅದಂತದ. ಬರ್ರಿ ಇವಾಗ ಎಲ್ಲರೂ ನೋಡ್ಕೊಂಬರ್ಲಕ್ಕೆ ಹೋಗೊಮ್ಮೆ. ಈ ಲಾಗ್ ಚೆನ್ನಾಗೈತೆ ಅಂದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕ್ಯಾಮ್ರಾ ಥರ್ಡ್ ಕ್ಲಾಸ್ ಕ್ಯಾಮ್ರಾ ಅದ. ವ್ಯೂ ನೋಡಿ ಹೆಂಗೆ ಕಾಣತ್ತದ. ಅದೆಲ್ಲ ಮೆಟ್ರೋ ಸಲಿಂದ ಮಾಡೋದ್ರಂತ ಬೆಂಗ್ಳೂರಿನಾಗ ಎಲ್ಲ ಮೆಟ್ರೋ ಕೆಲಸ ನಡೀತದ. ಅದು ಮೆಟ್ರೋ ಕೆಲಸ ಎಲ್ಲ ಕಂಪ್ಲೀಟ್ ಆಗಕ್ಕೆ ಮಿನಿಮಮ್ ಅಂದ್ರೆ ಒಂದು 5 ವರ್ಷ ಬೇಕು ಈಗ ಗ್ಯಾರಂಟಿ. ನಿಮಗೆ ಈ ಲಾಗ್ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡೋದ್ರಿಂದ ಇನ್ನು ಭಾಳಷ್ಟು ವೀಡಿಯೋ ಮಾಡ್ತೀನಿ. ಈಗ ಯಾವುದೋ ಸ್ಟಾಪ್ ಅಂತ ಅಣ್ಣ ಹೇಳ್ತಾನೆ ಕೇಳಿ. ಅಣ್ಣ ಹೇಳಿದರೆ ಏನೂ ಕೇಳಿಲ್ಲ. ಏನೋ ಆಕೆ ಹೇಳತ್ತಾಳೆ ಯಾವುದೋ ಸಿಮೆಂಟ್ ಫ್ಯಾಕ್ಟ್ರಿ ಅಂತ. ಯಾಕಬೇಕದು ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಈಗ ನಾಗವಾರ್ಲಿಂದ ಈಗ ಮಾರ್ತಾಳಿಗೆ ಬಂದೀವಿ. ಈಗ ಮುರುಗೇಶ್ ಪಾಳ್ಯಕ್ಕೆ ಹೋಗ್ಬೇಕಾ ಆಟೋ ಕೇಳಕ್ಕೆ ಹೋಗ್ಲತ್ತೀವಿ. ಇಲ್ಲಿ ಮಾರ್ತಾಳಿಗೆ ಆಟೋ ಕೇಳಕ್ಕೆ ಬಂದೀವಿ. ಮುರುಗೇಶ್ ಪಾಳ್ಯಕ್ಕೆ ಹೋಗ್ಲಿಕ್ಕೆ 300 ರೂಪಾಯಿ ಅಂದರು. ಹಂಗಂತ ಬಸ್ಸಿಗೆ ಹೋಗ್ತೀವಿ. ಈಗ ಮಾರ್ತಾಳಿ ಬಸ್ ಸ್ಟ್ಯಾಂಡ್ ನೋಡಿದೀವಿ. ಬಸ್ ಸ್ಟ್ಯಾಂಡ್ಲಿಂದ ಮುರುಗೇಶ್ ಪಾಳ್ಯಕ್ಕೆ ಹೋಗ್ಬೇಕು ಇವಾಗ ಬಸ್ಸಿಗೆ. ಈಗ ಸೀದಾ ಮಾರ್ತಾಳಿಲಿ ಈಗ ಮುರುಗೇಶ್ ಪಾಳ್ಯಕ್ಕೆ ನೋಡಿದೀವಿ. ನೋಡ್ಬೋದು ಮಾರ್ತಾಳಿಲಿ ಮುರುಗೇಶ್ ಪಾಳ್ಯ ಎಷ್ಟು ಕಿಲೋಮೀಟ್ರ್ ಆಗ್ತದೆ ನನಗೆ ಗೊತ್ತಿಲ್ಲ. ಒಂದು ಲೋಲಾರ್ ನಡೆದದ. ಇಂಥ ಲೋಲಾರ್ ನೋಡಲ್ದು ಭಾಳ ವರ್ಷ ಆಯಿತು. ಈಗ ಮುರುಗೇಶ್ ಪಾಳ್ಯಕ್ಕೆ ಬಂದೇವಿ. ಈಗ ಪರಮಾತ್ಮನ ದೇವ್ರ ಗುಡಿ ಬಲಿಗೆ ಬಂದೇವಿ. ಈ ಪಾನೋಟ್ಲಿಂಗದ ಒಳಗೆ ಹೋಗ್ಬೇಕಂತ ಗವಿ ಟೈಪ್ ಅದಂತ. ಹೋಗಂಬರ್ರಿ ಹೆಂಗದಂತ ಚಂದ ಅಂದಾರ. ಪೂಜಾ ಸಾಮಾನು ಯಾರು ಮನೇಲಿಂದ ತರಲ್ಲ ಅವರಿಗೆಲ್ಲ ಇಲ್ಲೆಲ್ಲ ಪೂಜಾ ಸಾಮಾನು ಸಿಗ್ತಾವ ದೇವ್ರಿಗೆ. ಒಳಗೆಲ್ಲ ಗವಿ ಟೈಪ್ ಮಾಡ್ರ. ಸ್ಟಾರ್ಟಿಂಗ್ ಚಿಡಿ ಅವ, ಆಮೇಲೆ ಚಂದ ಹಾದಿ ಅದ. ಒಳಗೆ ಲೈಟಿಂಗ್ಸ್ ಎಲ್ಲ ಭಾರಿ ಮಾಡ್ರ. ಮತ್ತು ಹಿಂಗೆ ಎಲ್ಲ ಬ್ಯಾನರ್ಗಳೆಲ್ಲ ಹಾಕ್ಯಾರ, ಚಂದ ಅದ. ಫುಲ್ ಒಳಗೆಲ್ಲ ಚಂದ ಅದ ನೋಡೋಕ್ಕೆಲ್ಲ. ಅವಾಗ ಹೋಗ್ತಾ ಚಂದ ಬ್ಯಾನರ್ಗಳೆಲ್ಲ ಹಾಕ್ಯಾರ. ಮತ್ತು ಹಿಂಗೆ ಲೈಟಿಂಗ್ಸ್ ಅಂತೂ ಭಾರಿ ಅದ, ಕಲರ್. ಇದೇನು ಕಲ್ಲಲ್ಲ, ಅದು ಪ್ಲಾಸ್ಟಿಕ್ ಅದ. ಮತ್ತು ಈ ಗವಿದ ಹೋಲತ್ರ ರಿಯಲ್ ಗವಿದ ಹೋಗಿದ್ರೇ ಫೀಲ್ ಆಗ್ತದ. ಭಾರಿ ಅದ ಎಲ್ಲ ನೋಡೋಕ್ಕೆಲ್ಲ. ಅಲ್ಲಿ ಒಳಗೆ ಎಂಟ್ರಿ ಎಲ್ಲ ಟಿಕೆಟ್ ತೊಗೊಂಡೇವಿ. ಇವಾಗ ಈಗ ಒಳಗೆ ಬಂದೇವಿ. ಇಲ್ಲೆಲ್ಲ ಲೈನ್ ಅವಲ್ಲ, ಅದ್ರಾಗೆಲ್ಲ ರುದ್ರಾಕ್ಷಿ ಹಾಕೋತ ಹೋಗ್ತಾರೆ ಹರಕೆ ಇದ್ದವರು. ಇಲ್ಲಿ ಫಸ್ಟ್ ಹತ್ತದೆ ಗಣಪತಿ ದೇವಸ್ಥಾನ ಹತ್ತದ. ಅಲ್ಲಿಂದ ಒಳಗೆ ಈಗ ಬಾಸ್ತ ದರ್ಶನ ಮಾಡಮ್ ಬರ್ರಿ. ಇಲ್ಲಿ ರಾಜ ಆರಾಮ್ ಲಡ್ಡು ತಿನ್ಕೋತ ಕುಂತಾನ ಇಲ್ಲಿ. ಇಲ್ಲಿಂದ ಆ ಕಡೆ ನೋಡಿದ್ರೆ ಶಿವನ ಮೂರ್ತಿ ಕಾಣುತ್ತೆ, ಚಂದ ಅದ. ಅಲ್ಲಿ ತೆಳಗೆ ಹೋಗ್ಬೇಕಿತ್ತು ಅಂದ್ರೆ ಗವಿದಂಗಿನ ತೆಳಗೆ ಹೋಗ್ಬೇಕಂತ. ಅವಾಗ ಬರ್ರಿ ಹೋಗಮ್ಮ. ಅಲ್ಲಿ ಗವಿದ ಹೋಗ್ಬೇಕು. ಭಾಳ ತಣ್ಣಗೆ ಬಿಟ್ಟದ. ಎಲ್ಲ ಮೆಟ್ಲದ, ಚಿಡಿಗಳವ, ಹಿಂಗೆ ಎಳಿಬೇಕು. ಇಷ್ಟು ಚಂದ ಅದ. ಒಳಗಿಂದ ಈಗ ಹೊರಗೆ ಬಂದೀವಿ. ಈಗ ಶಿವನ ವಿಗ್ರಹದ ಹತ್ರ ಬಂದೇವಿ. ಅಲ್ಲೆಲ್ಲ ನೋಡೋಕ್ಕೆಲ್ಲ ಚಂದ ಅದ. ಶಿವನ ವಿಗ್ರಹ ಇದ್ರೆ ಒಂದು ನೀರಾಗ ಪಾನೋಟ್ ಲಿಂಗ ಅದ, ಚಂದ ಅದ ನೋಡೋಕ್ಕೆಲ್ಲ. ಭಾಳಷ್ಟು ಜನ ಬರ್ತಾರೆ ಇಲ್ಲಿ, ನೋಡೋಕ್ಕೆಲ್ಲ ಭಾರಿ ಅದ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ ಮಹಾದೇವನ ಆಶೀರ್ವಾದನೂ ನನ್ನ ಮೇಲೆ ಹೀಗೆ ಇರ್ತದ. ಚಂದ ದಿನ ವೀಡಿಯೋಗಳು ಮಾಡ್ತೀನಿ. ಎಲ್ಲರೂ ನಿನ್ನಿಂದನೇಪ. ಸಕಲವು ನೀನೆ, ಸರ್ವವು ನೀನೆ, ಸರ್ವಸ್ವವು ನೀನೆ. ನಿನ್ನ ಕರುಣಾ ದೃಷ್ಟಿ ಎಲ್ಲರೂ ಮೇಲೆ ಗುಡಿ ಬಂದಂಥ ಭಕ್ತಾದಿಗಳಿಗೆಲ್ಲ ಕೂಡ್ಲಂಗೆಲ್ಲ ಚಂದ ಅದ. ಎಲ್ಲ ನೋಡಿ ಈ ಥರ ಕುರ್ಚಿಗಳವ, ನೋಡೋಕ್ಕಂತೂ ಭಾರಿ ಅದ. ಇಲ್ಲಿ ಒಳಗೊಂದು ದೇವಸ್ಥಾನ ಅದ, ನೋಡ್ಕೊಂಬರಂಬರ್ರಿ. ಇಲ್ಲಿ ಈ ಥರ ವಿಗ್ರಹಗಳವ. ಇಲ್ಲೆಲ್ಲರೂ ಪ್ರದಕ್ಷಿಣೆ ಹಾಕ್ತಾರೆ. ಇಲ್ಲೆಲ್ಲ ತೊಗೊಳಕ್ಕೆಲ್ಲ ಚಂದ ಅವೆಲ್ಲ ನೋಡ್ಬೋದು. ಈಗ ಈ ಲಾಗ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.